ಸ್ನೇಹಿತರೆ ನಮಸ್ಕಾರ. ನಿಮ್ಮ ಜೊತೆಗೆ ಮಾತಾಡದೆ ಸುಮಾರು ದಿನ ಆಗೋಗಿತ್ತು. ಇವತ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ ಒಂದು ಬಹಳ ವಿಶೇಷ ಸುದ್ದಿ ಇದೆ. ಅದನ್ನು ಹೊತ್ತು ನಾನು ನಿಮ್ಮ ಜೊತೆ ಬಂದಿದ್ದೀನಿ. ನನ್ನ ಜೊತೆಗೆ ನಮ್ಮ ಕಾಂಟೆಂಟ್ ಟೀಮ್ ಹೆಡ್ ಶರತ್ ಸರ್ ಇದ್ದಾರೆ, ಅಭಿಷೇಕ್ ಅವರಿದ್ದಾರೆ. ನಾವೆಲ್ಲ ನಿಮ್ಮ ಜೊತೆಗೆ ಒಂದು ಸಿಹಿ ಸುದ್ದಿಯನ್ನು ಹಂಚ್ಕೋಬೇಕು. ಯಾಕಂದರೆ ಈ ಸೆಲೆಬ್ರೇಷನ್ಗೆ ಕಾರಣ ನೀವು. ಈ ಸೆಲೆಬ್ರೇಷನ್ ಆಗೋದಕ್ಕೆ ನಮ್ಮ ಬೆನ್ನಿಂದೆ ನಿಂತು ನಮಗೆ ಸಪೋರ್ಟ್ ಮಾಡಿದ್ದೀರಿ, ನಮಗೆ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಾವು ಮಾಡಿದ ಎಲ್ಲ ಕೆಲಸವನ್ನು ನೀವು ಬೆನ್ನು ತಟ್ಟಿ ಮುಂದೆ ಹೋಗೋದಕ್ಕೆ ಒಂದು ಸಪೋರ್ಟ್ ಆಗಿ ನಿಂತಿದ್ರಿ. ಸೊ ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ನಿಮಗೆ ಗೊತ್ತಿದ್ದ ಹಾಗೆ indianmoney.comನ ಯೂಟ್ಯೂಬ್ ಚಾನಲ್ಗೆ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಗಡಿ ದಾಟಿದ್ದೀವಿ. ಈಗ 10,20,000 ಹತ್ರ ಆಗಿದೆ. ನಮಗೆ ಯೂಟ್ಯೂಬಿಂದ ಅದಕ್ಕೆ ಪ್ರತಿ 1 ಲಕ್ಷ ಆದಾಗ, 10 ಲಕ್ಷ ಆದಾಗ, 50 ಲಕ್ಷ ಆದಾಗ ಯೂಟ್ಯೂಬಿಂದ ಕಾರ್ಡನ್ನ ಕಳಿಸ್ತಾರೆ, ಅಂದರೆ ಪ್ಲೇಟನ್ನು ಕಳಿಸ್ತಾರೆ. ನಮಗೆ indianmoney.com ಯೂಟ್ಯೂಬ್ ಚಾನಲ್ಲು 1 ಲಕ್ಷ ಸಬ್ಸ್ಕ್ರೈಬರ್ಸ್ ದಾಟಿದಾಗ ಸಿಲ್ವರ್ ಪ್ಲೇಟ್ ಬಂದಿತ್ತು. ಈಗ ಗೋಲ್ಡ್ ಪ್ಲೇಟ್ ಬಂದಿದೆ. ಅದನ್ನು ನಿಮ್ಮ ಮುಂದೆ ಓಪನ್ ಮಾಡ್ತೀನಿ. ಇದು ಕೂಡ ನಮಗೆ indianmoney.comನ ತೆಲುಗು ಚಾನಲ್ಲು 1 ಲಕ್ಷ ಆದಾಗ ಸಿಲ್ವರ್ ಪ್ಲೇಟ್ ಬಂದಿತ್ತು. ಇದು indianmoney.com ತಮಿಳ್ ಚಾನಲ್ 1 ಲಕ್ಷ ಆದಾಗ ಸಿಲ್ವರ್ ಪ್ಲೇಟ್ ಬಂದಿತ್ತು. ಈ 3 ಪ್ಲೇಟ್ಗಳು ನೀವೇ ಎಲ್ಲ ಕೊಟ್ಟಿದ್ದು, ನಿಮ್ಮ ಸಪೋರ್ಟಿಂದನೇ ಆಗಿದ್ದು. ಈಗ indianmoney.comನ ಕನ್ನಡ ಚಾನಲ್ಗೆ 10 ಲಕ್ಷ ಸಬ್ಸ್ಕ್ರೈಬರ್ಸ್ ಗಡಿ ದಾಟಿದ್ದಕ್ಕೆ ನಮಗೆ ಗೋಲ್ಡ್ ಪ್ಲೇಟ್ ಬಂದಿದೆ. ಸೊ ಹಾಗಾದರೆ ಈ ಗೋಲ್ಡ್ ಪ್ಲೇಟ್ನ ನಾನು ಸೆಲೆಬ್ರೇಟ್ ಮಾಡಬೇಕಾ, ಅಥವಾ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಸೆಲೆಬ್ರೇಟ್ ಮಾಡಬೇಕಾ, ಅಥವಾ ನಾವು ಮಾಡಿದ ಕೆಲಸದಿಂದ ನಿಮ್ಮ ಜೀವನದಲ್ಲಾದ ಆ ಪುಟ್ಟ ಬದಲಾವಣೆಗಳನ್ನ ಸೆಲೆಬ್ರೇಟ್ ಮಾಡಬೇಕಾ? ನನ್ನನ್ನು ಕೇಳಿದರೆ, ನಾವು ಮಾಡಿದ ಕೆಲಸದಿಂದ ನಿಮ್ಮ ಜೀವನದಲ್ಲಾದ ಆ ಪುಟ್ಟ ಬದಲಾವಣೆಗಳಿದಾವಲ್ಲ, ಅದನ್ನು ಸೆಲೆಬ್ರೇಟ್ ಮಾಡಬೇಕು. ಎಷ್ಟೋ ಜನ ನಮ್ಗೆ ಹೇಳ್ತಾರೆ, ಸರ್ ನೀವು ಹೇಳಿದ್ದು ಕೇಳಿಬಿಟ್ಟು ಮ್ಯೂಚುವಲ್ ಫಂಡ್ಸಲ್ಲಿ ಹೂಡಿಕೆ ಮಾಡೋಕ್ಕೆ ಶುರು ಮಾಡಿದೆ, ನೀವು ಹೇಳಿದ್ದಕ್ಕಾಗಿ ಟರ್ಮ್ ಇನ್ಶೂರೆನ್ಸ್ ಕೊಂಡ್ಕೊಂಡೆ, ನೀವು ಹೇಳಿದ್ದಕ್ಕಾಗಿ ಹೆಲ್ತ್ ಇನ್ಶೂರೆನ್ಸ್ ಕೊಂಡ್ಕೊಂಡೆ, ನೀವು ಹೇಳಿದ್ದಕ್ಕಾಗಿ ನಾವು IPO ಅಲ್ಲಿ ಹೂಡಿಕೆ ಮಾಡೋಕ್ಕೆ ಶುರು ಮಾಡಿದ್ವಿ, ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಮಾಡಿದ್ವಿ, ನೀವು ಹೇಳಿದ ಮೇಲೆ ಗೊತ್ತಾಯಿತು ಪ್ರಪಂಚದಲ್ಲಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ, ರಿಯಲ್ ಎಸ್ಟೇಟಲ್ಲಿ ಸರಿಯಾಗಿ ಹೂಡಿಕೆ ಮಾಡೋದು ಹೇಗೆ ಅಂತ ನೀವು ಹೇಳಿದ ಮೇಲೆ ಗೊತ್ತಾಯಿತು. ಅಥವಾ ಭಾಳಷ್ಟು ಜನ ಹೇಳ್ತಾರೆ ಕ್ರಿಪ್ಟೋ ಕರೆನ್ಸಿ ಮಾಫಿಯಾ, ಕ್ರಿಪ್ಟೋ ಕರೆನ್ಸಿ ಒಂದು ಸ್ಕ್ಯಾಮ್ ಅಂತ ನೀವೊಬ್ಬರು ಬಿಟ್ಟು ಬೇರೆ ಯಾರೂ ಹೇಳಲಿಲ್ಲ ಅಂತ ಹೇಳ್ತಾರೆ. ಅಥವಾ ಇನ್ನಷ್ಟು ಜನ ಹೇಳ್ತಾರೆ ಹಣಕಾಸಿನ ಶಿಸ್ತು, ಆರ್ಥಿಕ ಶಿಸ್ತು ಅಂತ ಹೇಳ್ತೀವಲ್ಲ, ಫಿನಾನ್ಷಿಯಲ್ ಡಿಸಿಪ್ಲಿನ್, ಅದ್ರ ಬಗ್ಗೆ ಹೇಳ್ಕೊಟ್ಟಿದ್ದು ನೀವೇ, ಅದಾದಮೇಲೆ ನನಗೆ ದುಡ್ಡು ಉಳಿತಾಯ ಮಾಡೋಕ್ಕೆ ಸಾಧ್ಯವಾಯಿತು, ನಮ್ಮ ಮಕ್ಕಳಿಗೆ ನಿಮ್ಮ ಮಾತು ಕೇಳಿಬಿಟ್ಟು ಪಿಗ್ಗಿ ಬ್ಯಾಂಕ್ ತಂದು ಕೊಟ್ವಿ, ನಮ್ಮ ರಿಟೈರ್ಮೆಂಟಿಗೆ ನಾವು ನಿಮ್ಮ ಮಾತು ಕೇಳಿಬಿಟ್ಟು ಸೇವ್ ಮಾಡೋಕ್ಕೆ ಶುರು ಮಾಡಿಬಿಟ್ವಿ, ರಿಟೈರ್ಮೆಂಟ್ ಫಂಡನ್ನು ಕ್ರಿಯೇಟ್ ಮಾಡಿದ್ವಿ, ಎಮರ್ಜೆನ್ಸಿ ಫಂಡ್ ಅಂತ ಒಂದು ಕ್ರಿಯೇಟ್ ಮಾಡಬೇಕು ಅಂತ ಗೊತ್ತಾಗಿದ್ದೆ indianmoney.com ಇಂದ. ಹೀಗೆ ನೂರಾರು ಬಿಸ್ನೆಸ್ ವಿಚಾರಗಳ ಬಗ್ಗೆ ಗೊತ್ತಾಗಿದ್ದೆ indianmoney.com ಇಂದ. ಕೃಷಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರಗಳನ್ನ ಕಲ್ತಿದ್ದೆ indianmoney.com ಅಲ್ಲಿ ಅಂತ. ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆಗಳನ್ನ, ಆ ಫೀಡ್ಬ್ಯಾಕನ್ನು ಕೇಳಿದಾಗ ಪ್ರತಿ ಸಾರಿ ನಮಗೆ ಈ ಗೋಲ್ಡ್ ಪ್ಲೇಟ್ಗಿಂತನೋ ಅಥವಾ ಇನ್ಯಾವುದೋ ಡೈಮಂಡ್ ಪ್ಲೇಟ್ ಬಂದರೂ ಕೂಡ ಅದು ಯಾವುದೂ ಕೂಡ ಇಷ್ಟು ಖುಷಿ ಕೊಡಲ್ಲ. ನೀವು ಹೇಳ್ತಿರಲ್ಲ ನಾವು ಮಾಡೋ ಕೆಲಸದಿಂದ ನಿಮ್ಮ ಜೀವನದಲ್ಲಿ ಪುಟ್ಟ ಬದಲಾವಣೆಗಳಾಗಿದೆ ಅಂತ, ಅದು ಕೊಟ್ಟಷ್ಟು ಖುಷಿಯನ್ನು ಇನ್ಯಾವುದೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದನ್ನು ನಾವು ಮೊದಲು ಸೆಲೆಬ್ರೇಟ್ ಮಾಡ್ತೀವಿ, ಪ್ರತಿದಿನ ಸೆಲೆಬ್ರೇಟ್ ಮಾಡ್ತೀವಿ. ಅದರ ಜೊತೆಗೆ ಹೀಗೊಂದು ವಿಶೇಷ ಸೆಲೆಬ್ರೇಷನ್ನು ಇದು ಕೂಡ ನಿಮ್ಮಿಂದ. ಸೊ ನಾನೀಗ ಅಭಿಷೇಕ್ ಅವ್ರನ್ನ ದಯವಿಟ್ಟು ಪ್ಯಾಕ್ ಓಪನ್ ಮಾಡಿ ನಮ್ಮ ಗೋಲ್ಡ್ ಕಾರ್ಡನ್ನು ಅಭಿಷೇಕ್ ತೋರಿಸಿ ಎಲ್ರಿಗೂ. ಸೊ ನಿಮಗೆಲ್ಲ ಗೊತ್ತೇ ಇದೆ, indianmoney.com ದಿನದಿಂದ ದಿನಕ್ಕೆ ದೊಡ್ಡದಾಗಿ ಬೆಳೀತಾ ಇದೆ. ಬೆಳೆದಾಗ ನಾವು ಕೂಡ ಈಗ ಬೇರೆ ಬೇರೆ ಭಾಷೆ, ಕನ್ನಡ ಇತ್ತು, ಆಮೇಲೆ ತಮಿಳು, ತೆಲುಗು, ಹಿಂದಿ, ಇಂಗ್ಲೀಷು, ಆಮೇಲೆ ಮಲಯಾಳಂ ಮಾಡಿದ್ವಿ. ಈಗ ನಿಮ್ಮ indianmoney.com ಭಾರತದ ಹೊರಗಡೆ ಕೂಡ ಹೋಗ್ತಿದೆ. ಭಾರತದ ಹೊರಗಡೆ ಅಂದರೆ ನಾವೀಗ ಬೆಂಗಾಲಿ ಲಾಂಚ್ ಮಾಡ್ತಿದ್ದೀವಿ, ಬಾಂಗ್ಲಾದೇಶದಲ್ಲೂ ಕೂಡ indianmoney.comನ ಲಾಂಚ್ ಮಾಡ್ತಿದ್ದೀವಿ. ಈ ಎಲ್ಲ ಒತ್ತಡಗಳ ಮೇಲೆ ನನಗೀಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡೋದಕ್ಕೆ ಪುರ್ಸೊತ್ತಾಗ್ತಿಲ್ಲ. ಆ ಸ್ಥಾನವನ್ನು, ಆ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಅಭಿಷೇಕ್ ಮಾಡ್ತಿದ್ದಾರೆ. ಅಭಿಷೇಕ್
ಆ ವಿಡಿಯೋ ಮಾಡ್ತಾ ಇರೋದ್ರಿಂದ ಎಲ್ಲೂ ಕೂಡ ನಾನು ಮಾಡ್ತಿಲ್ಲ ಅನ್ನೋ ಕೊರತೆ ನನಗೆ ಕೂಡ ಕಾಣಿಸ್ತಿಲ್ಲ. ಇನ್ಫ್ಯಾಕ್ಟ್ ನನ್ನ ಮನೆಯಲ್ಲಿ ನಮ್ಮ ವೈಫ್ ಹೇಳ್ತಾರೆ, ಅಭಿಷೇಕ್ ವಿಡಿಯೋಸು ನಿಮ್ಮ ವಿಡಿಯೋಗಿಂತ ಚೆನ್ನಾಗಿ ಬರುತ್ತೆ ಅಂತ. ಸೊ ಹಾಗಾಗಿ ನೀವು ಕೂಡ ನನ್ನನ್ನು ಬೈಯಲ್ಲ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ನನಗಿಂತ ಒಂದು ಒಳ್ಳೆ ಕೆಲಸ ಮಾಡೋರು ಅಭಿಷೇಕ್ ಇರೋದ್ರಿಂದ ನಾನು ನಿಮಗೆ ನೀವು ನನಗೆ ನನ್ನ ಕೆಲಸ ಮಾಡ್ತಿಲ್ಲ ಅಂತ ನೀವು ನನಗೆ ಹೇಳಲ್ಲ ಅಂತ ಭಾವಿಸಿದ್ದೀನಿ. ಸೊ ಹಾಗಾದರೆ ಇಲ್ಲಿದೆ ನಮ್ಮ ಗೋಲ್ಡ್ ಕಾರ್ಡ್, ಗೋಲ್ಡ್ ಪ್ಲೇಟ್, ಯೂಟ್ಯೂಬಿಂದ ಬಂದಿರೋದು. 10 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಯೂಟ್ಯೂಬಿಂದ ಗೋಲ್ಡ್ ಪ್ಲೇಟ್ ಬಂದಿದೆ. ಅಭಿಷೇಕ್, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಶರತ್ ಸರ್ ಮತ್ತು ಅವರ ಟೀಮ್, ನನಗಿನ್ನೂ ನೆನಪಿದೆ 4 ವರ್ಷದ ಹಿಂದೆ ಶರತ್ ಸರ್ ಜಾಯ್ನ್ ಆದಾಗ ನಮ್ಮ indianmoney.com ಯೂಟ್ಯೂಬ್ ಚಾನಲಲ್ಲಿ 11,500 ಸಬ್ಸ್ಕ್ರೈಬರ್ಸ್ ಇದ್ದರು. ಇವತ್ತದು 10,20,000 ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಶರತ್ ಸರು ಅವ್ರು ನಮ್ಮ ಬೆನ್ನ ಹಿಂದೆ ನಿಂತು ನಮಗೆಲ್ಲ ಪ್ರೋತ್ಸಾಹ ಕೊಟ್ಟು ಗೈಡ್ ಮಾಡಿ ಹೀಗೆ ಮಾಡಬೇಕು ಹೀಗೆ ಮಾಡಬಾರ್ದು ಅಂತ ಹೇಳಿ ಈ ಒಂದು ಸಾಧನೆ ಆಗೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಮ್ಮೆಲ್ಲ ಟೀಮ್ ಕೂಡ. ಸ್ನೇಹಿತರೆ, ನಿಮ್ಮ ಸ್ಕ್ರೀನ್ ಮುಂದೆ ನಾವು ಮಾತ್ರ, ನಾನು ಅಭಿಷೇಕು ಇನ್ನೊಂದಷ್ಟು ಜನ ಇರ್ತೀವಿ. ಬಟ್ ಆದರೆ ನಮ್ಮ ಬೆನ್ನಿಂದ ಈಗಲೂ ಕೂಡ ನಾನೀಗ ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಅಂದರೆ ಅಲ್ಲಿ 3 ಜನ ಕ್ಯಾಮ್ರಾಮನ್ ಹಿಂದ್ಗಡೆ ಇದ್ದಾರೆ, ಅಲ್ಲಿ ಕ್ಯಾಮ್ರಾ ಟೀಮ್ನವರು. ಅವರು ರೆಕಾರ್ಡ್ ಮಾಡ್ತಾರೆ. ಎಡಿಟಿಂಗ್ ಟೀಮ್ ಇರೋದು ನಮ್ಮ ಕಂಪ್ನಿಯಲ್ಲಿರುವ ಸುಮಾರು, ಇವತ್ತಂತೂ ನಾವು ಗ್ರಾಫಿಕ್ ಡಿಸೈನರ್ಸ್ ಇರ್ಬೋದು, ಕಾಂಟೆಂಟ್ ರೈಟರ್ಸ್ ಇರ್ತಾರೆ. ನಾವಿವತ್ತು ಇಂಡಿಯನ್ ಮನಿ ಸುಮಾರು 3,500 ಎಂಪ್ಲಾಯೀಸ್ ಆಗಿದ್ದೀವಿ. 3,500 ಜನರ ಒಂದು ಟೀಮ್ ಆಗಿದೆ. ಸೊ ನಾವೆಲ್ಲರೂ ಕೆಲಸ ಮಾಡ್ತಾ ಇರೋದ್ರಿಂದ ನೀವೊಂದು ಔಟ್ಪುಟ್ಟನ್ನು ನೋಡೋಕ್ಕಾಗ್ತದೆ. ಮತ್ತು ಇದು ಕನ್ನಡಿಗರ ಒಂದು ಕೊಡುಗೆ ಇಡೀ ದೇಶಕ್ಕೆ. ಮುಂದೊಂದು ದಿನ ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿ ಆದರೂ ಕೂಡ ಅದು ಬೇರೆ ಪ್ರಪಂಚದ ಎಲ್ಲ ದೇಶಗಳಿಗೂ ಹೋದರೂ ಕೂಡ ಅದೆಲ್ಲದಕ್ಕೂ ಕಾರಣ ಕನ್ನಡಿಗರು. ನೀವು ಕೊಟ್ಟ ಪ್ರೋತ್ಸಾಹ, ನೀವು ಕೊಟ್ಟ ಆ ಒಂದು ಸಲಹೆ ಸೂಚನೆಗಳು. ಎಷ್ಟೋ ಜನ ನನಗೆ ಇಮೇಲ್ ಕಳಿಸಿದ್ದಾರೆ. ಇನ್ಫ್ಯಾಕ್ಟು ನಾನು ನಿಮ್ಗೆ ಹೇಳಬೇಕು, ನಾನು ಎಷ್ಟೋ ಯೂಟ್ಯೂಬಲ್ಲಿ ಲೈವ್ ಮಾಡುವಾಗ ನನಗೆ ಇಮೇಲ್ ಬರೀತಿದ್ರು, ಸುಧೀರ್ ನೀವು ಯಾಕೆ ಗ್ರೀನ್ ಮ್ಯಾಟ್ ಯೂಸ್ ಮಾಡಬಾರ್ದು, ಹಿಂದ್ಗಡೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಬಾರ್ದು, ನೀವು ಯಾಕೆ ಲೈಟ್ ಸ್ವಲ್ಪ ಇಂಪ್ರೂವ್ ಮಾಡಬಾರ್ದು, ಅಥವಾ ನೀವು ಯಾಕೆ ಈ ಸಬ್ಜೆಕ್ಟ್ ಮೇಲೆ ಮಾಡಬಾರ್ದು. ಎಷ್ಟೋ ಯೂಟ್ಯೂಬ್ ವಿಡಿಯೋಗಳಲ್ಲೂ ನಮಗೆ 10 ಲಕ್ಷ 15 ಲಕ್ಷ 20 ಲಕ್ಷ ವ್ಯೂಸ್ ಆಗಿರೋ ವಿಡಿಯೋಗಳನ್ನ ನಾನು ಹುಡುಕಿ ಮಾಡಿದ್ದಲ್ಲ, ನೀವೇ ಎಲ್ಲ ಹೇಳಿ ಕೊಟ್ಟಿದ್ದು. ಈ ವಿಡಿಯೋ ಮಾಡಿ, ನೀವು ಹೇಳಿದ್ರಿ, ನಾವು ಮಾಡಿದ್ವಿ, ನೀವು ಪ್ರೋತ್ಸಾಹ ಕೊಟ್ರಿ. ಸೊ ಹಾಗಾಗಿ ಇದನ್ನು ಇನ್ನಷ್ಟು ದಿನ ಕಂಟಿನ್ಯೂ ಮಾಡ್ತೀವಿ. ನಮ್ಮ ತಂಡಕ್ಕೆ ಅಭಿಷೇಕ್ ಜೊತೆಗೆ ಇನ್ನು ಶ್ರೀನಿಧಿ ಅನ್ನೋರು ಜಾಯ್ನ್ ಆಗ್ತಿದ್ದಾರೆ. ಜೊತೆಗೆ ಶೇಷಕೃಷ್ಣ ಅವರು, ನಿಮಗೆಲ್ಲ ಗೊತ್ತಿದ್ದವರು, BTV ಕನ್ನಡದಲ್ಲಿ ವರ್ಕ್ ಮಾಡ್ತಿದ್ರು, ಶೇಷಕೃಷ್ಣ ಅವರು ಜಾಯ್ನ್ ಆಗ್ತಿದ್ದಾರೆ. ಸೊ ನಮ್ಮ ತಂಡ ಕೂಡ ದಿನದಿಂದ ದಿನಕ್ಕೆ ಸ್ವಲ್ಪ ಸ್ಟ್ರಾಂಗ್ ಆಗ್ತಿದೆ. ಕನ್ನಡದ ಈ ಯೂಟ್ಯೂಬ್ ಚಾನಲ್ಗೆ, ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪಲ್ಲಂತೂ ಕೋರ್ಸ್ಗಳನ್ನ ಪ್ರತಿದಿನ ಮಾಡ್ತಿದ್ದೀವಿ. ಆದರೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಬದ್ಧತೆ ಇದ್ದೇ ಇರುತ್ತೆ, ಇನ್ನೂ ಹೆಚ್ಚಾಗತ್ತೆ, ಇನ್ನೂ ಒಳ್ಳೆಯ ಕಾಂಟೆಂಟನ್ನು ಕೊಡ್ತೀವಿ. ಉತ್ತಮವಾದ, ನಮ್ದಿಷ್ಟೇ ಕಣ್ರಿ. ನನಗೆ ಇನ್ನೂ ನೆನಪಿದೆ, ನಾನು ಚಿಕ್ಕವನಿದ್ದಾಗ ನಮ್ಮ ಅಪ್ಪ ಅಮ್ಮ ದೊಡ್ಡ ಮನೆ ಇದ್ದವ್ರು ನೋಡಿ ತೋರಿಸ್ಬಿಟ್ಟು, ಇವ್ರದ್ದು ದೊಡ್ಡ ಮನೆ ಇದೆ, ಇವ್ರು ಶ್ರೀಮಂತರು, ದೊಡ್ಡ ಕಾರಲ್ಲಿ ಓಡಾಡ್ತಿದ್ದಾರೆ, ಇವರು ಶ್ರೀಮಂತರು, ಅಥವಾ ಇವ್ರದ್ದು ಸಿಕ್ಕಾಬಡೆ ದುಡ್ಡಿದೆ, ಇವ್ರು ಶ್ರೀಮಂತರು ಅಂತ ಹೇಳ್ತಿದ್ರು. ಆದರೆ ದೊಡ್ಡವನಾತ ನನಗೆ ಅರ್ಥ ಆಗಿದ್ದೇನಪ್ಪ ಅಂದರೆ, ಮನೆ ಇಲ್ದಿದ್ದವ್ರು ಮನೆ ಕಟ್ಟಿದ್ರು, ಕಾರ್ ಇಲ್ದಿದ್ದವ್ರು ಕಾರ್ ಕೊಂಡ್ಕೊಂಡ್ರು, ದುಡ್ಡು ಇಲ್ದಿದ್ದವ್ರು ದುಡ್ಡು ಮಾಡಿದ್ರು. ಅಂದರೆ ಏನು ಅರ್ಥ? ಬಡತನ ಶ್ರೀಮಂತಿಗೆ ಹೇಗೆ, ಯಾರಿಗೆ ಅವಕಾಶ ಮತ್ತು ಜ್ಞಾನ ಇದೆಯೋ ಅವನು ಶ್ರೀಮಂತ, ಯಾರಿಗಿಲ್ವೋ ಅವನೇ ಬಡವ. ಸೊ ಹಾಗಾದರೆ ನಮ್ಮ ಉದ್ದೇಶ, ಫಿನಾನ್ಷಿಯಲ್ ಫ್ರೀಡಮ್ ಆ್ಯಪ್ indianmoney.comನ ಉದ್ದೇಶವೂ ಅಷ್ಟೇ, ಎಲ್ರಿಗೂ ಕೂಡ ಜ್ಞಾನ ಮತ್ತು ಅವಕಾಶ ಸಿಗುವ ಹಾಗಾಗಬೇಕು ಅಂತ. ಆ ಕೆಲಸವನ್ನು ಇನ್ನಷ್ಟು ಬದ್ಧತೆಯಿಂದ ಇನ್ನೂ ಜಾಸ್ತಿ ಮಾಡ್ತೀವಿ. ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ನಮ್ಮ ತಪ್ಪುಗಳನ್ನು ಅವಾಗವಾಗ ಕಂಡುಹಿಡಿದು ಎಲ್ಲಿ ತಪ್ಪು ಮಾಡಿದ್ರು ಕೂಡ ನಮಗೆ ಸ್ವಲ್ಪ ಬುದ್ಧಿ ಹೇಳಿ, ಕಿವಿ ಹಿಂಡ್ಬಿಡಿ. ಏನೂ ತಪ್ಪಿಲ್ಲ, ನೀವು ಹೇಳಿದ್ರೆ ಮಾತ್ರ ನಮಗೂ ಗೊತ್ತಾಗತ್ತೆ. ಜೊತೆಗೆ ನಮ್ಮ ಒಳ್ಳೆ ಕೆಲಸವನ್ನು ಬೆನ್ತಟ್ಟಿ ಪ್ರೋತ್ಸಾಹಿಸಿ ಇನ್ನಷ್ಟು ಜನಕ್ಕೆ ತಲುಪುವ ಹಾಗೆ ಮಾಡಿ. ನಮಗೆ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಬೇಕು. ಅಭಿಷೇಕ್, ನಿಮ್ಮ ಮಾತುಗಳು. ಸರ್, ಆಕ್ಚುಲಿ ಇದು ಗೋಲ್ಡ್ ಬಟನ್ ಅಂತ ನನಗೆ ಆಫೀಸಿಂದ ಇನ್ಫಾರ್ಮ್ ಮಾಡಿದ ತಕ್ಷಣ ನಾನು ಯೋಚನೆ ಮಾಡ್ತಾ ಇದ್ದೆ, ನಮ್ಮ ಕಂಟೆಂಟ್ ಗೋಲ್ಡ್ ಸ್ಟ್ಯಾಂಡರ್ಡ್ ಇದೆ. ಬಿಕಾಸ್ ನಾನು ಇವತ್ತು ಕೋರ್ಸ್ ಮಾಡೋದಕ್ಕೆ ಹೋಗಿದ್ನಲ್ವಾ, ಅವರು ನಮ್ಮ ಆ್ಯಪ್ ಅಲ್ಲಿ ಒಂದು ಕೋರ್ಸ್ ಅನ್ನು ನೋಡಿ ಅವರೀಗ ಒಂದು ಆಯಿಲ್ ಮಿಲ್ ಬಿಸ್ನೆಸ್ ಅನ್ನ ಕಟ್ಟಿದ್ದಾರೆ. ಸೊ ದೇ ವರ್ ಸೋ ಹ್ಯಾಪಿ. ಅಂದ್ರೆ ಅವರು ಲೈಫಲ್ಲಿ ಬೇರೆ ಬೇರೆ ಕಷ್ಟಗಳನ್ನೆಲ್ಲ ನೋಡಿದ್ರು ದೇ ಸ್ಟಾರ್ಟೆಡ್ ಫೈಟಿಂಗ್ ಬ್ಯಾಕ್.
ಅವ್ರಿಗೆ ನಾನು ಕೇಳ್ತಾ ಇದ್ದೆ, ನೀವು ಏನಕ್ಕಾಗಿ ನಮ್ಮ ಆ್ಯಪನ್ನು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ? ನಾನು ತುಂಬ ಕಂಟೆಂಟ್ನ ನೋಡಿದೆ ಯೂಟ್ಯೂಬಲ್ಲಿ, ಎಲ್ಲ ನೋಡಿದೆ, ನಂಗೆ ಆರ್ಗನೈಸ್ಡ್ ಆಗಿ ಏನೂ ಸಿಗಲಿಲ್ಲ. ನಿಮ್ಮ ವಿಡಿಯೋ ನೋಡುವಾಗ ಒಂದು ಆರ್ಗನೈಸ್ಡ್ ಸ್ಟ್ರಕ್ಚರ್ ಇತ್ತು, ನಂಗೆ ಆ ಸ್ಟ್ರಕ್ಚರ್ ತುಂಬ ಇಷ್ಟ ಆಯಿತು. ಸೊ ಐ ಥಾಟ್ ನಾನು ಪೇ ಮಾಡಿದ್ರೂ ಪರವಾಗಿಲ್ಲ, ನಾನು ಅದನ್ನು ಗೋ ಥ್ರೂ ಮಾಡ್ತೀನಿ ಅಂತ. ಅವರು ಪೇ ಮಾಡೋ ಒಂದು ಸ್ಟೆಪ್ಪನ್ನು ಮುಂದುವರಿಸಿದ್ರು. ಸರ್, ನಾನು ಇಲ್ಲೇನು ಹೇಳೋಕ್ಕೆ ಬಯಸ್ತೀನಿ ಅಂದರೆ, ನಿಮಗೆ ನಾಲೆಡ್ಜಿಂದ ಲೈಫ್ ಚೇಂಜ್ ಆಗಬೇಕಾ? ನಾಲೆಡ್ಜಿಗೆ ಇನ್ವೆಸ್ಟ್ ಮಾಡಿ, ಸ್ವಲ್ಪ ಇನ್ವೆಸ್ಟ್ ಮಾಡಿ. ನಿಮಗೆ ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲದೆ ಲಕ್ಷಾಂತರ ರೂಪಾಯಿ ಕಳ್ಕೊಳ್ತೀರಾ. ಅವ್ರು ಹೇಳಿದ್ರು, ನಾನು 1,500,000 ರೂಪಾಯಿ ಇನ್ವೆಸ್ಟ್ ಮಾಡಿದೆ, ನಂದೀಗ ಪ್ರತಿ ದಿನದ ಲಾಭ 2,000 ಅಂತ. ಅವ್ರದ್ದು ಸ್ಟಾರ್ಟ್ ಆಗಿ 4 ತಿಂಗಳಾಗಿದೆ. ಸೊ ನಾನು ಕೋಇನ್ಸಿಡೆನ್ಸ್ ಅಂದ್ಕೊಳ್ತಾ ಇದ್ದೆ, ಗೋಲ್ಡ್ ಸ್ಟ್ಯಾಂಡರ್ಡ್ ಕಂಟೆಂಟು, ಗೋಲ್ಡ್ ಬಟನ್ ಬಂದಿದೆ, ಇನ್ನು ಮುಂದುವರಿತಾ ಇರುತ್ತೆ ಅಂತ. ಇಟ್ಸ್ ಆಲ್ ಯುವರ್ ಎಫರ್ಟ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಟು ಆಲ್ ಮೈ ಟೀಮ್ ಮೆಂಬರ್ಸ್. ವೆರಿ ನೈಸ್. ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ನಾವು ಬದ್ಧತೆಯಿಂದ ಇನ್ನಷ್ಟು ಕೆಲಸ ಮಾಡ್ತೀವಿ, ಅದನ್ನು ಯಾವತ್ತೂ ತಪ್ಪಲ್ಲ. ನಾನು ಮಾತು ಉಳಿಸ್ಕೋತೀವಿ. ನಾನು ಯಾವಾಗಲೂ ಕೇಳೋದಿಷ್ಟೇ, ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಅದನ್ನು ಉಳಿಸ್ಕೊಳೋ ಶಕ್ತಿ ದೇವ್ರು ನಮ್ಗೆ ಕೊಡಲಿ. ಥ್ಯಾಂಕ್ ಯು.